2, 1. and 1. Let's go! सेट ऑफ मजा नहीं आया कन्नड़ में बोलेंगे ಖಂಡಿತ ದೊರೆಗಳೇ, ಕರ್ನಾಟಕದಲ್ಲಿ ನಾನು ನನ್ನ ಹೆಚ್ಚು ಟಾರ್ಕ್ನಿಂದಾಗಿ ಉಳುಮೆ ಮತ್ತೆ ಭಾರವಾದ ಕೆಲಸಗಳಿಗೆ ತುಂಬಾ ಸೂಕ್ತ. ರೋಟಾವೇಟರ್, ಬೀಜ ಬಿತ್ತುವ ಯಂತ್ರ, ಆಮೇಲೆ ಕಡಲೆಯನ್ನು ಒಡೆಯುವ ಯಂತ್ರಕ್ಕೂ ಸರಿ ಹೊಂದುತ್ತೆ. ಶಕ್ತಿಯುತವಾಗಿದ್ದರೂ ಕಡಿಮೆ ಡೀಸೆಲ್ ಬಳಸೋದ್ರಿಂದ ನಾನು ನಿಮ್ಮ ಅಕ್ಕಿ, ಕಬ್ಬು, ಆಮೇಲೆ ಬೇಳೆಕಾಳುಗಳ ಬೆಳೆಗೆ ತುಂಬಾನೇ ಒಳ್ಳೆಯವನು. ಮಿಸ್ಟರ್ ಟಫ್, ಮಾರ್ಕೆಟ್ ಒಳಗೆ ನಾವು ಜಾಸ್ತಿ ಟ್ರ್ಯಾಕ್ಟರ್ಗಳು ನೋಡ್ತೀವಿ, ನಿನ್ನ ಯಾಕೆ ನಾವು ತಗೋಬೇಕಾ? ದೊರೆಗಳೇ, ನನ್ನನ್ನು ನೀವು ಯಾಕೆ ತಗೋಬೇಕು ಅನ್ನೋದಕ್ಕೆ ಬಹಳಷ್ಟು ಕಾರಣಗಳಿವೆ. ಮೊದಲನೇದಾಗಿ, ನನ್ನ ಶಕ್ತಿಯುತವಾದ ಇಂಜಿನ್ ಕಡಿಮೆ ಡೀಸೆಲ್ ಬಳಸುತ್ತೆ, ಇದರಿಂದ ನಿಮ್ಮ ಹಣ ಉಳಿಯುತ್ತೆ. ಎರಡನೇದಾಗಿ, ನನ್ನ 10,000 ಕಿಲೋಗ್ರಾಂ ಎತ್ತುವ ಸಾಮರ್ಥ್ಯ ಭಾರವಾದ ಕೆಲಸಗಳನ್ನು ಸುಲಭವಾಗಿ ಮಾಡಲು ಸಹಾಯ ಮಾಡುತ್ತೆ. ಮೂರನೇದಾಗಿ, ನನಗೆ 6 ವರ್ಷಗಳ ವಾರಂಟಿ ಇದೆ, ಅಂದ್ರೆ ನೀವು ಚಿಂತೆ ಇಲ್ಲದೆ ಕೃಷಿ ಮಾಡಬಹುದು. ನೀವೊಂದ್ಸತಿ ಜೈ RCB ಅಂತ ಹೇಳ್ತೀರಾ? ಸರ್ ನಮಸ್ಕಾರ, ನನ್ನ ಹೆಸರು ಸುಂದರ್ ಅಂತೇಳಿ, DES ಡೆಮೋಸ್ಟ್ರೇಟರ್ ಕರ್ನಾಟಕ ಬಳ್ಳಾರಿ ಏರಿಯಾ ಆಫೀಸು. ಮತ್ತು ಇವತ್ತು ನಮ್ಮದು ಹುಬ್ಳಿಯಲ್ಲಿ ಕೂಡ ಹೊಸ ಟೆಕ್ನಾಲಜಿ, ಹೊಸ ತಂತ್ರಜ್ಞಾನ, ಹೊಸ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನು ಕೂಡ ಇವತ್ತು ಟ್ರ್ಯಾಕ್ಟರ್ಗಳು ಕೂಡ ಲಾಂಚ್ ಮಾಡ್ತಾ ಇದ್ದೇವೆ. ಅದರಲ್ಲಿ 4 ವೇರಿಯಂಟ್ ಅನ್ನು ಇದ್ದಾವೆ. ಒಂದು ಫೋರ್ಚನ್ 5 DI ಮತ್ತು 575 DI MS, 575 DI, 585 DI ಅನ್ನು ಕೂಡ 4 ವೇರಿಯಂಟ್ ಅನ್ನು ಕೂಡ ಇವತ್ತು ಲಾಂಚ್ ಮಾಡಿದ್ದೇವೆ ಹುಬ್ಳಿದಲ್ಲಿ, ನಮ್ಮ ಕರ್ನಾಟಕ ಹುಬ್ಳಿದಲ್ಲಿ. ಮತ್ತು ಇದರಲ್ಲಿ ಮೊದಲನೇದಾಗಿ ಇದು ಫೋರ್ಚನ್ 5 ಟ್ರ್ಯಾಕ್ಟರು 42 HP ಬರುತ್ತೆ. 575 ಟ್ರ್ಯಾಕ್ಟರ್ MS ಏನಿದೆಲ್ಲ ಅದು 45 HP ಬರುತ್ತೆ. 575 DI ಏನಿದೆಲ್ಲ ಅದು 47 HP ಬರುತ್ತೆ. 585 ಟ್ರ್ಯಾಕ್ಟರ್ ಏನಿದೆಲ್ಲ ಅದು 49.9 ಇದೆ, ಅಂದರೆ 50 HP ಅನ್ನು ಕೂಡ ಶ್ರೇಣಿಯಲ್ಲಿ ಕೂಡ ಈ 4 ವೇರಿಯಂಟ್ ಅನ್ನು ಕೂಡ ಇವತ್ತು ಲಾಂಚ್ ಮಾಡಿದ್ದೇವೆ. ಇದರಲ್ಲಿ ಏನೇನು ಅಡ್ವಾನ್ಸ್ಡ್ ಟೆಕ್ನಾಲಜಿ ಫೀಚರ್ಸ್ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೂಡ ಕೊಡ್ತೇನೆ. ಮೊದಲನೇದಾಗಿ ನಿಮಗೆ ಇಂಜಿನ್ ಬಗ್ಗೆ ಮಾಹಿತಿ ಕೂಡ ಕೊಡ್ತೇನೆ. ಸರ್, ಈ ಟ್ರ್ಯಾಕ್ಟರ್ ಬಂದು ನಿಮಗೆ 4 ಸಿಲಿಂಡರ್ ಉಳ್ಳಂತ ಟ್ರ್ಯಾಕ್ಟರ್, ಅಂದ್ರೆ ನಮ್ದು 475, 575 MS, 575 ಮತ್ತು 585 ಟ್ರ್ಯಾಕ್ಟರ್ ಏನಿದೆಲ್ಲ ಇವು 4 ಸಿಲಿಂಡರ್ ಟ್ರ್ಯಾಕ್ಟರ್ ಆಗಿದೆ. ಮತ್ತು ಇದು ELS ಇಂಜನ್ ಅಂದ್ರೆ ನಮ್ದು ಯುವ ಟೆಕ್ ಪ್ಲಸ್ ಇಂಜಿನ್ ಏನಿದೆಯಲ್ಲ ಆ ಇಂಜನ್ ಅನ್ನು ಕೂಡ ಈ ನಮ್ಮ ಇವತ್ತೇನು ಲಾಂಚ್ ಮಾಡಿದಲ್ಲ ಟ್ರ್ಯಾಕ್ಟರ್, ಇದರಲ್ಲಿ ಕೂಡ ಅದು ಇಂಜನ್ ಯುವ ಟೆಕ್ ಪ್ಲಸ್ ಇಂಜನ್ ಇದೆ. ಮತ್ತು ಪ್ಯಾರಲಲ್ ಕೂಲಿಂಗ್ ಸಿಸ್ಟಮ್. ಈ ಪ್ಯಾರಲಲ್ ಕೂಲಿಂಗ್ ಸಿಸ್ಟಮ್ ಅಂದ್ರೆ ನಾವು ಮೊದಲಿರುವಂತ ಟ್ರ್ಯಾಕ್ಟರ್ ನಾರ್ಮಲ್ ಕೂಲಿಂಗ್ ಇತ್ತು, ಬಟ್ ಇದರಲ್ಲಿ ಪ್ಯಾರಲಲ್ ಕೂಲಿಂಗ್ ಸಿಸ್ಟಮ್ ಅಂದ್ರೆ ಮೊದಲಿನಕ್ಕಿಂತ ಇದರಲ್ಲಿ ಚೇಂಜಸ್ ಏನಾಗಿದೆ ಅಂದ್ರೆ, ಮೊದಲು ಕೂಲಿಂಗ್ ಆಗಬೇಕಾದ್ರೆ ಒಂದು ಪಿಸ್ಟನ್ ಇಂದ ಮೂರನೇ ಪಿಸ್ಟನ್, ಮೂರನೇ ಪಿಸ್ಟನ್ ಇಂದ 2ನೇ ಪಿಸ್ಟನ್ ಮತ್ತು 2ನೇ ಪಿಸ್ಟನ್ ಇಂದ ಡೈರೆಕ್ಟ್ 4ನೇ ಪಿಸ್ಟನ್ಗೆ ಕೂಲಿಂಗ್ ಆಗ್ತಿತ್ತು ಮೊದಲ ಟ್ರ್ಯಾಕ್ಟರ್ಗಳೇ. ಓಲ್ಡ್ ಟ್ರ್ಯಾಕ್ಟರ್ ಅಂದ್ರೆ ಓಲ್ಡ್ ನಮ್ಮ ಭೂಮಿಪುತ್ರ ಆಗಿರ್ಬೋದು, ಸರ್ಪಂಚ್ ಆಗಿರ್ಬೋದು, ಹಳೆಯ ಮಾಡೆಲ್ಗಳಲ್ಲಿ. ಬಟ್ ಇದೇ ಏನಂತಂದ್ರೆ ಇದು ಪ್ಯಾರಲಲ್ ಕೂಲಿಂಗ್ ಸಿಸ್ಟಮ್ ಅಂದ್ರೆ ಒಂದೇ ಸಲ 4 ಪಿಸ್ಟನ್ಗೆ 4 ಸಿಲಿಂಡರ್ಗೆ ಕೂಲ್ ಆಗುವಂತ ಈ ಒಂದು ಟೆಕ್ನಾಲಜಿಯನ್ನು ಕೂಡ ಇದರಲ್ಲಿದೆ. ಮತ್ತು ಇದು ಏನಪ್ಪಾ ಅಂದ್ರೆ ಇದು ಟ್ರ್ಯಾಕ್ಟರ್ದು ಟಾರ್ಕ್ ಕೂಡ ಜಾಸ್ತಿ ಇದೆ. ಟಾರ್ಕ್ ಅಂದ್ರೆ ಶಕ್ತಿ, ಇಂಜನ್ ಶಕ್ತಿ. ಈ ಇಂಜನ್ ಶಕ್ತಿಯಿಂದ ಬ್ಯಾಕಪ್ ಟಾರ್ಕ್ ಅನ್ನು ಕೂಡ ಇದರಲ್ಲಿ ಜಾಸ್ತಿ ಮಾಡಿದ್ದಾರೆ ಸರ್. ಆಮೇಲೆ ಇದು 2ನೇ ಸ್ಟೆಪ್ ಅಲ್ಲಿ ಏನಂತಂದ್ರೆ, ವಿಶೇಷವಾಗಿ ಈ ಟ್ರ್ಯಾಕ್ಟರ್ ಅನ್ನು ಕೂಡ ನಿಮಗೆ ನೋಡಲು ಸುಂದರವಾಗಿ ಕಾಣುತ್ತೆ ಮತ್ತು ಬಹಳ
ಅದ್ಭುತವಾದಂಥ ಲುಕ್ಕನ್ನು ಕೂಡ ಕೊಡುವಂಥ ಈ ನಮ್ಮ ಹೊಸ ಲಾಂಚ್ ಆಗಿರುವಂಥ ಟ್ರ್ಯಾಕ್ಟರ್ ಆಗಿದೆ. ಮತ್ತು ಇದರಲ್ಲಿ ಏನಪ್ಪ ಅಂತಂದರೆ ಮೊದಲು ನೈಟಲ್ಲಿ ಅಂದರೆ ರಾತ್ರಿ ಟೈಮಲ್ಲಿ ನೀವು ಕೆಲಸ ಮಾಡಬೇಕಂದ್ರೆ ಹಳೆ ಟ್ರ್ಯಾಕ್ಟರ್ದಲ್ಲಿ ಕೂಡ ಓಲ್ಡ್ ಟ್ರ್ಯಾಕ್ಟರಲ್ಲಿ ಲೈಟು 15% ಲೈಟು ಕವರ್ ಆಗ್ತಿದ್ದಿಲ್ಲ. ಅಂದರೆ ನೈಟ್ ಬೆಳಗ್ಗೆ ಎದ್ದು ರೈತರು ಮಾರ್ನಿಂಗ್ 5 ಗಂಟೆ 4 ಗಂಟೆ ಹೋಗುವ ಮಂಜು ಸಮಯದಲ್ಲಿ ಕೂಡ ನಿಮಗೆ ಪೂರ್ತಿ ರೋಡು ಕವರ್ ಆಗ್ತಿದ್ದಿಲ್ಲ. ಮತ್ತು ಇದರಲ್ಲಿ ಈಗೇನು ಲಾಂಚ್ ಆಗಿದೆ ಟ್ರ್ಯಾಕ್ಟರಲ್ಲಿ ಇದು 75% ಲಕ್ಸ್ ಅಂದರೆ ಅತಿ ಹೆಚ್ಚು ಬೆಳಕನ್ನು ಕೂಡ ಕೊಡುವಂಥ ಶಕ್ತಿ ಈ ನಮ್ಮ ಹೊಸ ಟ್ರ್ಯಾಕ್ಟರ್ದಲ್ಲಿ ಕೂಡ ಇದೆ. ಮತ್ತು ಇದು ಬಂದು ನಿಮಗೆ ಹೆವಿ ಡ್ಯೂಟಿ ಫ್ರಂಟ್ ಎಕ್ಸೆಲ್ ಆಗಿದೆ. ಹೆವಿ ಡ್ಯೂಟಿ ಫ್ರಂಟ್ ಎಕ್ಸೆಲ್ ಇದು ಹೆವಿ ಡ್ಯೂಟಿ ಫ್ರಂಟ್ ಎಕ್ಸೆಲ್ ಮತ್ತು ಪವರ್ ಸ್ಟೇರಿಂಗ್ ಆಯಿಲ್ ಬ್ರೇಕ್ ಅನ್ನು ಕೂಡ ಹೊಂದಿದೆ. ಈ ಬಂದ್ರೆ ನಿಮಗೆ ವಿಶೇಷವಾಗಿ ನಮ್ದ್ರಲ್ಲಿ ಆಯಿಲ್ ಬ್ರೇಕ್ ಇದೆ, ಆಯಿಲ್ ಇಮರ್ಸೆಡ್ ಬ್ರೇಕ್ ಅಂತೇಳಿ. ಇದರಲ್ಲಿ ನಿಮಗೆ ವ್ಯಾರಂಟಿ ಏನಪ್ಪಾ ಅಂತಂದ್ರೆ ನಿಮಗೆ ಇದರಲ್ಲಿ ಗೇರು 2 ಬರುತ್ತವೆ. ಅಂದ್ರೆ ನಿಮಗೆ ಸೈಡ್ ಶಿಫ್ಟ್ ಗೇರು ಬರುತ್ತೆ ಮತ್ತು ಸೆಂಟ್ರ್ ಗೇರು ಕೂಡ ಬರುತ್ತೆ. ಅಂದ್ರೆ ಸೈಡ್ ಶಿಫ್ಟ್ ಗೇರ್ ಅಂದ್ರೆ FCM ಅಂತೇಳಿ, ಅಂದ್ರೆ ಫುಲ್ಲಿ ಕಾನ್ಸ್ಟೆಂಟ್ ಮೀನ್ಸ್ ಗೇರ್ ಬಾಕ್ಸ್ ಅಂತೇಳಿ. ಮತ್ತು ಎರಡನೇದಾಗಿ ಸೆಂಟ್ರ್ ಗೇರ್ ಏನು ಬರುತ್ತಲ್ಲ ಇದರಲ್ಲಿ, ಅಂದ್ರೆ ಸೆಂಟ್ರ್ ಗೇರ್ ಬರೋದು 475 575 ಮಾಡಲಲ್ಲಿ ಸೆಂಟ್ರ್ ಗೇರ್ ಬರುತ್ತೆ. ಆ ಸೆಂಟ್ರ್ ಗೇರ್ ಅಲ್ಲಿ ಅಂತಂದ್ರೆ PCM ಗೇರ್ ಅಂತಂದ್ರೆ ಇದು ಪಾರ್ಷಲ್ ಕಾನ್ಸ್ಟೆಂಟ್ ಗೇರ್ ಬಾಕ್ಸ್. ಇದರಲ್ಲಿ ಕೂಡ 2 ಮಾಡೆಲ್ ಅನ್ನು ಕೂಡ ಬರ್ತವೆ, ಒಂದು PCM ಮತ್ತು FCM ಅಂತ ಹೇಳಿ. ಈ ಟ್ರ್ಯಾಕ್ಟರ್ ಬಂದು ನಿಮಗೆ ಸೆಂಟ್ರ್ ಗೇರ್ ಏನಂತ ಇದೆಯಲ್ಲ ಅದು PCM ಪಾರ್ಷಲ್ ಕಾನ್ಸ್ಟೆಂಟ್ ಗೇರ್ ಬಾಕ್ಸ್. ಯಾಕಂದ್ರೆ ಹೈಡ್ರಾಲಿಕ್ ಬಂದು ನಿಮಗೆ ಇದು ಮೊದಲು ಟ್ರ್ಯಾಕ್ಟರ್ಗಳು ಹಳೆ ಟ್ರ್ಯಾಕ್ಟರ್ಗಳು ಏನಿದಾವಲ್ಲ ಇದ್ರ ಲಿಫ್ಟಿಂಗ್ ಕೆಪಾಸಿಟಿ ಬಂದು ಹಳೆ ಟ್ರ್ಯಾಕ್ಟರ್ ಮೊದಲು 1500 kg ಇತ್ತು. ಈಗೇನು ಇವತ್ತು ಲಾಂಚ್ ಮಾಡಿದೀವಲ್ಲ ಹೊಸ ಟ್ರ್ಯಾಕ್ಟರ್ಗಳು ಇದು 1700 kg ಇಂದ 2000 kg ವರೆಗೆ ಇದ್ರ ಲಿಫ್ಟಿಂಗ್ ಕೆಪಾಸಿಟಿ ಇದೆ. ಅಂದ್ರೆ ನಮಗೆ 475 ಬಂತು, 575 ಆಗಲಿ, MS ಆಗಲಿ, 575 ಆಗಲಿ, ಇವೆಲ್ಲ ಏನಿದೆ ಅಂತಂದ್ರೆ ನಿಮಗೆ 1700 kg ಮತ್ತು 1700ರಿಂದ 2000 kg ಲಿಫ್ಟಿಂಗ್ ಕೆಪಾಸಿಟಿಯನ್ನು ಕೂಡ 585 ಅಲ್ಲೂ ಕೂಡ ಇದೆ. ಮತ್ತು ಇದರ ಸೈಡ್ ಏನು ಇದೆ ಅಲ್ಲ ಪಟ್ಟಿಗಳು ಚೈನ್ಗಳು ಇವೆಲ್ಲ ಬಾರ್ಗಳದ್ದು ಸೈಡ್ ಬಾರ್ ಇವೆಲ್ಲ ಬಹಳಷ್ಟು ಗಟ್ಟಿಮುಟ್ಟಿಯಾಗಿ ಕೊಟ್ಟಿದ್ದಾರೆ. ಆಮೇಲೆ ಸೈಡ್ ಪಟ್ಟಿ ಏನಿದೆ ಅಲ್ಲ ಇದು ಲೆಂತ್ ಅಂದ್ರೆ ಯಾವುದೇ ಇಂಪ್ಲಿಮೆಂಟ್ ಹಾಕ್ಬೇಕಂದ್ರು ರೈತರಿಗೆ ರೋಟಾವೇಟರ್ ಆಗಲಿ MB ಫ್ಲೋ ಆಗಲಿ ಯಾವುದೇ ಒಂದು ಇಂಪ್ಲಿಮೆಂಟ್ ಹಾಕ್ಬೇಕಂದ್ರೆ ಈ ಬಾರ್ ಚೈನು ಇದು ಏನು ಸೈಡ್ ಪಟ್ಟಿ ಏನಿದೆ ಅಲ್ಲ ಇದು ಬಹಳ ಚಿಕ್ಕದಾಗಿತ್ತು ಹಳೆ ಟ್ರ್ಯಾಕ್ಟರ್ ಅಲ್ಲಿ. ಈ ಟ್ರ್ಯಾಕ್ಟರ್ದಲ್ಲಿ ಏನಿದೆ ಅಂದ್ರೆ ಬಹಳಷ್ಟು ಲೆಂತ್ ಕೊಟ್ಟಿದ್ರಿಂದ ಯಾವುದೇ ರೀತಿಯಿಂದ ರೈತರಿಗೆ ಯಾವುದೇ ಇಂಪ್ಲಿಮೆಂಟು ಟೈರಿಗೆ ಹತ್ತುವಂತ ಏನು ಅಭ್ಯಂತರವಂತೂ ಇಲ್ಲ, ಯಾವುದೇ ರೀತಿಯಿಂದ ಟೈರ್ಗೆ ಹತ್ತುವುದಿಲ್ಲ. ಮತ್ತು ಅದೇ ರೀತಿಯಾಗಿ ಇದೇನು ಕೊಟ್ಟಿದ್ದಾರೆ ಅಂದ್ರೆ ಇದರಲ್ಲಿ ಲಿಫ್ಟಿಂಗ್ ಪೈಪ್ ಅಂದ್ರೆ ಇದರಲ್ಲಿ ನಿಮಗೆ 2 ಕೂಡ ಬರುತ್ತೆ, ಒಂದು ಸಿಂಗಲ್ ಬರುತ್ತೆ, ಒಂದು ಡಿವಲ್ ಅಂದ್ರೆ 2 ಕೂಡ ಬರುತ್ತೆ. ಲಿಫ್ಟಿಂಗ್ ಅಂದ್ರೆ ಒಂದು ಇದಕ್ಕೆ ಟ್ರಾಲಿಗೆ ಲಿಫ್ಟ್ ಮಾಡೋಕ್ಕೂ ಬರುತ್ತೆ ಮತ್ತು ಬೇರೆದಕ್ಕೆಲ್ಲೊಂದು ಕೂಡ ಅನುಕೂಲ ಆಗುತ್ತೆ. ಆಮೇಲೆ 2 ರ್ಯಾಂಕ್ ಕ್ರ್ಯಾಕ್ ಕೊಟ್ಟಿದ್ದಾರೆ ಸರ್ ಇದು. ಬಟ್ ಇದರಲ್ಲಿ ನಿಮಗೆ 3 ಸಿಸ್ಟಮ್ ಬರುತ್ತೆ, 3 ಬರುತ್ತೆ. ಅಂದ್ರೆ ಅಡ್ಜಸ್ಟ್ಮೆಂಟ್ ನಿಮ್ಗೆ ರೋಟಾವೇಟರ್ಗಾಗಲಿ MB ಫ್ಲೋಗಾಗಲಿ ಮತ್ತೆ ಬೇರೆ ಬೇರೆ ಎಲ್ಲ ಇಂಪ್ಲಿಮೆಂಟ್ಗೆ ಕೂಡ ಯೂಸ್ ಆಗುತ್ತೆ. ಬಟ್ ಇದರಲ್ಲಿ ಈ ವೇರಿಯಂಟ್ ಅಲ್ಲಿ ಕೂಡ ನಿಮಗೆ 575 ಏನಿದೆ ಅಲ್ಲ ಸರ್ ಇದು, ಈ 575 ಗಾಡಿಯಲ್ಲಿ ನಿಮಗೆ ಒಂದು ಸಿಂಗಲ್ ಕೊಟ್ಟಿದ್ದಾರೆ ಮತ್ತು ಇದರಲ್ಲಿ 3 ಬರುತ್ತೆ. ಬಟ್ ಇದರಲ್ಲಿ 575ದಲ್ಲಿ ಒಂದೇ ಸಿಂಗಲ್ ಬರುತ್ತೆ, ಸಾರಿ 575ದಲ್ಲಿ ಸಿಂಗಲ್ ಬರುತ್ತೆ. 585ದಲ್ಲಿ ಏನು ಬರುತ್ತೆ ಅಂದ್ರೆ 3 ಹೋಲ್ ಕ್ರ್ಯಾಂಕ್ ಬರುತ್ತೆ. ಇದರಲ್ಲಿ ಯಾವುದೇ ಇಂಪ್ಲಿಮೆಂಟ್ಗೆ ಆಲ್ರೌಂಡ್ ಆಗಿ ಕೂಡ ಮಾಡಬಹುದು, ಇದನ್ನು ಕೂಡ ಆಲ್ರೌಂಡ್ ಆಗಿ ಮಾಡಬಹುದು. ಸರ್ ಇದು ರೇಟ್ ಏನಾದ್ರು ಹೇಳ್ತಾರ ಸರ್? ರೇಟು ಇನ್ನ ಏನು ಇವತ್ತು ಲಾಂಚ್ ಆಗಿದೆ ಅಲ್ಲ ಸರ್, ಇನ್ನ ರೇಟ್ ಬಗ್ಗೆ ಅಂತೂ ಇನ್ನ ಏನು ಮಾಹಿತಿ ಇಲ್ಲ. ಬಟ್ ಆಲ್ರೆಡಿ ನಿಮಗೆ ನಾಳೆ ಇಲ್ಲ 2-3 ಡೇಸ್ ಅಲ್ಲಿ ನಿಮಗೆ ರೇಟ್ ಅನ್ನು ಕೂಡ ಡೀಲರ್ಶಿಪ್ ಅಲ್ಲಿ ಕೂಡ ನಿಮಗೆ ರೇಟ್ ಸರ್. ಇದು ಲಾಂಚ್ ಆಯ್ತು ನಮ್ಮ ದೇಶದಾಗ ಎಲ್ಲೆಲ್ಲಿ ಸರ್? ಈಗ ಮೊದಲನೇದಾಗಿ ಲಾಂಚ್ ಆಗಿದ್ದು ನಮ್ದು ಫಸ್ಟ್ ಟೈಮು ಕರ್ನಾಟಕದಲ್ಲಿ ಸರ್. ಅದು ಕರ್ನಾಟಕದಲ್ಲಿ ಹುಬ್ಳಿದಲ್ಲಿ ಕೂಡ ಇವತ್ತು ನಮ್ಮ ಕರ್ನಾಟಕ ಎಷ್ಟು ಡೀಲರ್ಶಿಪ್ ಇದ್ದಾರೆ ಮಹೀಂದ್ರ ಅಂಡ್ ಮಹೀಂದ್ರ ನಮ್ಮ ಟ್ರ್ಯಾಕ್ಟರ್ ಕಂಪ್ನಿಯಿಂದ ಆ ಎಲ್ಲಾ ಡೀಲರ್ಶಿಪ್ ಮತ್ತು ನಿಮ್ದು ಎಲ್ಲ ಯೂಟ್ಯೂಬರ್ಸ್ಗೂ ಕೂಡ ಇವತ್ತು ಕರೆಸಿದ ಉದ್ದೇಶ ಏನಂದ್ರೆ ಇಡೀ ಕರ್ನಾಟಕದಲ್ಲಿ ಮೊದಲನೇದಾಗಿ ಇವೇನು 4 ವೆರೈಟಿ ಟ್ರ್ಯಾಕ್ಟರ್ ಏನದಾವಲ್ಲ ಇದು ಲಾಂಚಿಗೆ ಕೂಡ ಇವತ್ತು ಮಾಡಿದ್ದೇವೆ ಸರ್. ಸರ್ ಈಗ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮಾತಾಡುವಂಥ ಟ್ರ್ಯಾಕ್ಟ್ರಿ, ಬೇರೆ ಭಾಷೆ ಇದ್ರೆ ಬೇರೆ ಭಾಷೆಯಲ್ಲಿ ಮಾತಾಡುವಂಥ ಟ್ರ್ಯಾಕ್ಟ್ರಿಗಳು ಅವು ಯಾವ್ಯಾವುದು ಸರ್ ಮಹೀಂದ್ರದಲ್ಲಿ? ಸರ್ ಮಹೀಂದ್ರದಲ್ಲಿ ಈಗೇನು ಮಾಡೆಲ್ ಇದಾವಲ್ಲ ಸರ್, ಈ ಮಾಡೆಲ್ ಟ್ರ್ಯಾಕ್ಟರ್ದಲ್ಲಿ ಕೂಡ ಅಂದ್ರೆ ಮಾತಾಡೋದು ಅಂತಂದ್ರೆ ಡೈರೆಕ್ಟ್ ಆಗಿ ಈಗ ನಾವು ಇಂಜಿನ್ ಚಾಲು ಮಾಡಿದ ತಕ್ಷಣ ಮಾತಂತೂ ಆ ಥರ ಆಡಲ್ಲ ಸರ್. ಬಟ್ ಅಲ್ಲಿ ಏನಂತಂದ್ರೆ ನಾವು ಟ್ರ್ಯಾಕ್ಟರ್ ಬಗ್ಗೆ ಆಲ್ರೆಡಿ ಅದ್ರ ಬಗ್ಗೆ ನಿಮಗೆ ಇದು ಇರುತ್ತೆ, ಅಂದ್ರೆ ಒಂದು ಸಿಸ್ಟಮ್ ಇರುತ್ತೆ. ನಾವು ಯಾವುದೇ ಏನೇ ಒಂದು ಟ್ರ್ಯಾಕ್ಟರ್ ಬಗ್ಗೆ ಕ್ವಶನ್ ಕೇಳಿದ್ರು ಕೂಡ ನಿಮಗೆ ಥಟ್ಟನೆ
ನೀವು ಯಾವುದೇ ಭಾಷೆದಲ್ಲಿ ಕೂಡ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದ್ರೆ ಟಫ್ ಅಂತೇಳಿ ಅವ್ರು ತಗೊಂಡು ಮಾತಾಡಿದ್ರೆ ನಿಮ್ಗೆ ಯಾವುದೇ ಭಾಷೆಯಲ್ಲಿ ಕೂಡ ಮಾತಾಡಿದ್ರೆ ಆ ಭಾಷೆಯಲ್ಲಿ ಕೂಡ ನಿಮ್ಗೆ ಟ್ರ್ಯಾಕ್ಟರ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಸಿಗ್ಬೋದು. ಸ್ಪೆಷಲ್ ಏನಂತಂದ್ರೆ ನಿಮ್ಗೆ ಡಿಜಿಟಲ್ ಡ್ಯಾಶ್ ಬೋರ್ಡ್ ಕೊಟ್ಟಿದ್ದಾರೆ. ಮೊದಲೆಲ್ಲ ಇದ್ರ ಸಿಸ್ಟಮ್ ಇತ್ತು, ಕಾಟ ಕಡ್ಡಿ ಸಿಸ್ಟಮ್ ಇತ್ತು, ಬಟ್ ಇದರಲ್ಲಿ ಡಿಜಿಟಲ್ ಅನ್ನು ಕೂಡ ಮಾಡಿದ್ದಾರೆ. ಆಮೇಲೆ ಸ್ಟೇರಿಂಗ್ ಅನ್ನು ಕೂಡ ಮೊದಲೆಲ್ಲ ಬಹಳಷ್ಟು ಚಿಕ್ಕದಾಗಿತ್ತು, ಈಗೆಲ್ಲ ಪೂರ್ತಿ ಡ್ರೈವರ್ ಆರಾಮಾಗಿ ಕಂಫರ್ಟೇಬಲ್ ಆಗಿ ಯೂಸ್ ಮಾಡ್ಬೋದು. ಮತ್ತು ಇದರಲ್ಲಿ ನಿಮಗೆ ಮೊಬೈಲ್ ಚಾರ್ಜ್ ಮಾಡೋಕ್ಕೂ ಕೂಡ ಇದೆ. ಟ್ರ್ಯಾಕ್ಟರ್ದಲ್ಲಿ ಮೊಬೈಲ್ ಚಾರ್ಜ್ ಮಾಡ್ಬೋದು. ಮೊಬೈಲ್ ಇಲ್ಲಿ ಇಡಕ್ಕೆ ಸ್ಪೇಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಆಮೇಲೆ ನಿಮಗೆ ಕೊಂಬ ಸ್ವಿಚ್ ಕೊಟ್ಟಿದ್ದಾರೆ ಇಲ್ಲಿ ಸರ್. ಇದು ಎಲ್ಲ ಬೇರೆ ಟ್ರ್ಯಾಕ್ಟರ್ಗಳಲ್ಲಿ ಕೂಡ ಅಲ್ಲೊಂದು ಇಲ್ಲೊಂದು ಲೈಟು, ಹೆಡ್ಲೈಟು, ಆಮೇಲೆ ಇಂಡಿಕೇಟರ್ ಇವೆಲ್ಲ ಬೇರೆ ಬೇರೆ ಕಡೆ ಸ್ವಿಚ್ಗಳಿದ್ದೆವು. ಬಟ್ ಇದು ಕೊಂಬ ಸ್ವಿಚ್ ಅಂತೇಳಿ ಈ ಒಂದು ಸ್ವಿಚ್ಚಲ್ಲಿ ಕೂಡ ಟೋಟಲಿ ಎಲ್ಲ ಲೈಟ್ಗಳನ್ನು ಕೂಡ ಒಂದೇ ಸಲ ಆನ್ ಮಾಡ್ಬೋದು. ಅದು ಕೂಡ ಬಹಳಷ್ಟು ಪವರ್ಫುಲ್ ಕೊಟ್ಟಿದ್ದಾರೆ, ಒಳ್ಳೆ ಹೆವಿ ಇದೆ. ಆಮೇಲೆ ಬ್ರೇಕ್ ಅನ್ನು ಕೂಡ ಇಲ್ಲೇ ಕೊಟ್ಟಿದ್ದಾರೆ ಸರ್, ಹ್ಯಾಂಡ್ ಬ್ರೇಕ್. ಈ ತರ ಹ್ಯಾಂಡ್ ಬ್ರೇಕ್ ಅನ್ನು ಕೂಡ ಕೊಟ್ಟಿದ್ದಾರೆ ಸರ್, ಇಲ್ಲೇ ಬಹಳಷ್ಟು ರೀತಿಗೆ ಈಜಿ. ಆಮೇಲೆ ಗೇರ್ ಹಾಕ್ಬೇಕಾದ್ರೆ ಸರ್, ಗೇರ್ ಹಾಕ್ಬೇಕಂದ್ರೆ ಬಹಳಷ್ಟು ಈಜಿ ಕೊಟ್ಟಿದ್ದಾರೆ. ಆಮೇಲೆ ಮೊದಲು ದಾಂಡ ಏನಿತ್ತು ಗೇರ್ ಹಾಕೋದು ಬಹಳ ಚಿಕ್ಕದಿತ್ತು, ಡ್ರೈವರ್ಗೆ ಬಗ್ಗಿ ಹಾಕೋಕ್ಕೂ ಬಹಳಷ್ಟು ಇದು ಆಗ್ತಿತ್ತು. ಬಟ್ ಈಗೇನಿಲ್ಲ, ಇದು ಹೊಸದು ಟೆಕ್ನಾಲಜಿದಲ್ಲಿ ಏನಿದೆ ಅಂದರೆ ಇದನ್ನು ಕೂಡ ದಾಂಡೆ ಕೂಡ ಹೆಚ್ಚಿಗೆ ಮಾಡಿದ್ದಾರೆ ಗೇರ್ದು. ಆಮೇಲೆ ಇದು ಸೈಡ್, ಮೊದಲೆಲ್ಲ ಇದು ಸೈಡ್ ಏನಿತ್ತು ಹೈ ಲೋಡ್ ಸರ್, ಕೆಳಗಡೆ ಇತ್ತು, ಸೀಟ್ ಕೆಳಗಡೆ ಇತ್ತು. ಬಟ್ ಇದು ಆರಾಮಾಗಿ ಕೊಟ್ಟಿದ್ದಾರೆ ಸರ್ ಕಾರ್ ಸಿಸ್ಟಮಲ್ಲಿ, ಹೈ ಮತ್ತು ನ್ಯೂಟ್ರಲ್ ಲೋಡಲ್ಲಿ. ಮತ್ತು ಇದು ಪಕ್ಕದಲ್ಲಿ ಚಿಕ್ಕ ಪಿಟಿಒದು ಕೂಡ ಬಹಳಷ್ಟು ಹಿಂದ್ಗಡೆ ಪಿಟಿಒದು ಕೊಟ್ಟಿದ್ದಾರೆ ಸರ್. ಮೊದಲು ಈ ಟ್ರ್ಯಾಕ್ಟರ್ದಲ್ಲಿ ಕೂಡ ಇಲ್ಲೇ ನಮ್ದೇನು ಹೈ ಲೋಡ್ ಏನು ಗೇರ್ ಇದೆ ಅಲ್ಲ, ಅದ್ರ ಪಕ್ಕದಲ್ಲಿ ಕೂಡ ಪಿಟಿಒ ಅಂತಂದ್ರೆ ನಾವು ರಾಶಿ ಮಿಷನ್ ಆಗಲಿ, ರೋಟಾವೇಟರ್ ಆಗಲಿ, ಬೇರೆ ಯಾವುದೇ ಒಂದು ಕ್ರೆಷರ್ಗಾಗಲಿ ಯಾವುದೇ ಕೆಲಸಕ್ಕೂ ಕೂಡ ಯೂಸ್ ಆಗುತ್ತೆ. ಮತ್ತು ಸರ್ ಈ ಟ್ರ್ಯಾಕ್ಟರ್ ಬಂದು ನಿಮಗೆ 6 ವರ್ಷ ವಾರಂಟಿಯನ್ನು ಕೂಡ ಕೊಡ್ತಾರೆ. ಅಂದರೆ ಬ್ಯಾಟ್ರಿ 1 ವರ್ಷ, ಪಂಪ್ 1 ವರ್ಷ, ಮತ್ತು ಗೇರ್ ಬಾಕ್ಸ್, ಇಂಜನ್ ಇವೆಲ್ಲ 4000 ತಾಸು 4 ವರ್ಷ, ಟೋಟಲಿ ನಿಮಗೆ 6 ವರ್ಷ ಅಂತೇಳಿ ಕೂಡ ಕೊಡ್ತಾರೆ. ಗೇರ್ ಬಾಕ್ಸ್, ಇಂಜನ್, ಹೈಡ್ರಾಲಿಕ್. ಮೊದಲೆಲ್ಲ ಈಗ ಓನ್ಲಿ ನಮ್ಮದು ಮೊದಲು ಸ್ಟಿಕ್ಕರ್ ಬೇರೆ ಥರ ಓಲ್ಡ್ ಬರ್ತಿತ್ತು, ಈಗ ನ್ಯೂ ಸ್ಟಿಕ್ಕರ್ ಬಂದಿದೆ ಸರ್. ಇದು ನ್ಯೂ ಸ್ಟಿಕ್ಕರ್ ಬಹಳ ಅದ್ಭುತವಾದಂಥ ಲುಕ್ ಕೊಡುವಂಥ ಸ್ಟಿಕ್ಕರ್ ಆಗಿದೆ. ಮತ್ತು ಕೆಳಗಡೆ ಏನು ಕೊಟ್ಟಿದ್ದಾರೆ ಸರ್ ಅಂದರೆ ಶ್ರೀ ವೆಂಕಟೇಶನ್ ಅಂತ ಏನು ಕೊಟ್ಟಿದ್ದಾರೆ ಸರ್ ಅಂದರೆ ಇದು ನಿಮ್ಮ ಮನೆ ದೇವರ ಹೆಸರು ಹಾಕ್ಬೋದು, ಮತ್ತು ನಿಮ್ಮ ಅಪ್ಪ ಅಮ್ಮನ ಹೆಸರು ಕೂಡ ಆಗ್ಬೋದು, ಇಲ್ಲ ನಿಮ್ಮ ಮಕ್ಕಳ ಹೆಸರಾಗ್ಬೋದು. ಇದೊಂದು ಸ್ಪೆಷಲ್ ಸರ್ ನಿಮಗೆ, ಇದು ನಿಮ್ಮದು ಫ್ಯಾಮಿಲಿದ ಹೆಸರು ಕೂಡ ಆಗ್ಬೋದು. ನಿಮಗೆ ಇಷ್ಟಪಡುವಂಥ ಹೆಸರನ್ನು ಕೂಡ ಇಲ್ಲಿ ಹಾಕೋಕ್ಕೂ ಬಹಳಷ್ಟು ಅಂದರೆ ಒಳ್ಳೆಯ ಲುಕ್ ಕೊಡುವಂಥದ್ದು ನಿಮಗೆ ನಮ್ಮ ಟ್ರ್ಯಾಕ್ಟರ್ದಲ್ಲಿ ಕೂಡ. ಅಂದರೆ ಅದೊಂದು ಬ್ರ್ಯಾಂಡ್ ಅಂತೇಳಿ ತಿಳ್ಕೊಬೋದು. ಇದು ಹೆಂಗೆ ನಮ್ಮದು ಮಹೀಂದ್ರ ಬ್ರ್ಯಾಂಡ್ ಅಂತೇಳಿ ಟ್ರ್ಯಾಕ್ಟರ್ ಇದೆ, ಅದು ನೀವು ತೊಗೊಂಡು ಏನೋ ಒಂದು ಹೆಸರು ಹಾಕ್ತಿರಲ್ಲ, ಅದನ್ನು ಒಂದು ಒಳ್ಳೆ ಬ್ರ್ಯಾಂಡ್ ಅಂತ ಕೂಡ ಇದರಲ್ಲಿ ಸ್ಟಿಕ್ಕರನ್ನು ಕೂಡ ಮಾಡ್ಬೋದು. ಈ ಟ್ರ್ಯಾಕ್ಟರ್ ಬಂದು ನಿಮಗೆ ವಿಶೇಷವಾಗಿ ELS ಇಂಜನ್. ELS ಅಂದರೆ ನಮ್ಮದು ಹೊಸದು ಏನು ಮೊದಲು ಯುವ ಟೆಕ್ ಪ್ಲಸ್ ಟ್ರ್ಯಾಕ್ಟರ್ ಇತ್ತಲ್ಲ, ಆ ಇಂಜನ್ ELS ಇಂಜನ್ ಅಂತೇಳಿ ಕೂಡ ಇದರಲ್ಲಿ ಮಾಡಿದ್ದಾರೆ. ಆಮೇಲೆ ಮತ್ತು ಪ್ಯಾರಲಲ್ ಕೂಲಿಂಗ್ ಸಿಸ್ಟಮ್ ಅನ್ನು ಕೂಡ ಇದೆ. ಅಂದರೆ ಮೊದಲ ಟ್ರ್ಯಾಕ್ಟರ್ ಏನಿತ್ತು ನಾರ್ಮಲ್ ಕೂಲಿಂಗ್ ಆಗ್ತಿತ್ತು, ಇಂಜನ್ ಪಿಸ್ಟನ್ ಬರ್ಬೇಕಂದ್ರೆ ಓವರ್ ಹೀಟ್ ಆಗಕ್ಕೆ ಚಾಲೂ ಮಾಡ್ತಿತ್ತು. ಬಟ್ ಈಗೇನಂತಂದ್ರೆ ಈಕೋ ಅಂದರೆ ಪ್ಯಾರಲಲ್ ಕೂಲಿಂಗ್ ಸಿಸ್ಟಮ್ ಅಂದರೆ ಒಂದೇ 4 ಪಿಸ್ಟನ್ಗೆ ಒಂದೇ ಸಲ ಕೂಲಿಂಗ್ ಮಾಡುವಂಥ ಶಕ್ತಿಯನ್ನು ಕೂಡ ಮಾಡಿದ್ದಾರೆ. ಟೈರ್ಸ್ ಯಾವ ರೀತಿ ಇದೆ? ಟೈರ್ ಅಂತೂ ಕೂಡ ಬಹಳಷ್ಟು ಗಟ್ಟಿ ಮುಟ್ಟು ಟೈರ್ ಸರ್. ಆಮೇಲೆ ಫ್ರಂಟ್ ಎಕ್ಸೆಲ್ ಬಂದು ನಿಮಗೆ ಹೆವಿ ಡ್ಯೂಟಿ ಫ್ರಂಟ್ ಎಕ್ಸೆಲ್ ಇದೆ. ಮೊದಲು ಹೆವಿ ಡ್ಯೂಟಿ ಅಷ್ಟು ಬರ್ತಿದ್ದಿಲ್ಲ ಹಳೆ ಟ್ರ್ಯಾಕ್ಟರಲ್ಲಿ. ಈಗ ಇದು ಏನು ಲಾಂಚ್ ಆಗಿದೆಲ್ಲ ಸರ್, ಇದು ಕೂಡ ಬಹಳಷ್ಟು ಹೆವಿ ಡ್ಯೂಟಿ ಫ್ರಂಟ್ ಎಕ್ಸೆಲ್ ಅನ್ನು ಕೂಡ ಇದೆ ಸರ್. ಅಂದ್ರೆ ಕೆಳಗಡೆ ಕಲ್ಲು ಏನಾದ್ರು ಬಂದ್ರೆ ಇಲ್ಲ ಸರ್, ಗ್ರೌಂಡ್ ಲೆವೆಲ್ ಹೈ ಇದೆ ಸರ್, ಹೈಟ್ ಇದೆ ಸರ್. ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ ಸರ್, ಹೈಟ್ ಇದೆ. ಭಾಳ ಪವರ್ಫುಲ್ ಟ್ರ್ಯಾಕ್ಟರ್ ಸರ್. ಅಂದರೆ ಟರ್ನಿಂಗ್ ಅಲ್ಲಿ ಕೂಡ ನಿಮಗೆ ಸ್ಪಾಟ್, ಯಾಕಂದ್ರೆ ಪವರ್ ಸ್ಟೇರಿಂಗ್ ಅಲ್ವಾ, 2 ಕಡೆ ಸಿಂಗಲ್ ಪಿಸ್ಟನ್ ಡಬಲ್ ಎಕ್ಸನ್ ರಾಡ್ ಬರುತ್ತೆ ಪವರ್ ಸ್ಟೇರಿಂಗ್. ಬಟ್ ಕಾರಲ್ಲಿ ಯಾವ ಸಿಸ್ಟಮ್ ಇದೆ ಸರ್ ಅಂತಂದ್ರೆ ಸ್ಟೇರಿಂಗ್ ತಿರ್ಸ್ಬೇಕಾದ್ರೆ ಅಷ್ಟು ಫ್ರೀ ಆಗಿ ಜಾಗದ ಮೇಲೆ ಕಟ್ ಆಗುತ್ತೆ ಸರ್. ಸರ್ ಇದು ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬಂದು ನಿಮಗೆ 50 ಲೀಟರ್, ಅಂದ್ರೆ 48ರಿಂದ 50 ಲೀಟರ್ ಡೀಸೆಲ್ ಕೆಪಾಸಿಟಿ ಇದೆ. ಮೈಲೇಜ್ ಎಷ್ಟು ಬರುತ್ತೆ ಸರ್? ಮೈಲೇಜು ನಿಮಗೆ ಇಂಪ್ಲಿಮೆಂಟ್ ಮೇಲೆ, ಭೂಮಿ ಮೇಲೆ ಮತ್ತು ಡ್ರೈವರ್ ಮೇಲೆ ಕೂಡ ನಿಮಗೆ ಹೇಳ್ಬೋದು ಸರ್, ಅವ್ರ ಮೇಲೆ, ಅದ್ರ ಮೇಲೆ. ಹಾಂ, ಅವರೇಜ್ ಅಂತಂದ್ರೆ ನಿಮಗೆ ಇಷ್ಟೇ ಅಂತ ಹೇಳಕ್ ಬರುತ್ತೆ ಸರ್. ಭೂಮಿ ಮೇಲೆ ಬಹಳಷ್ಟು ಹಾರ್ಡ್, ಈಗ MB ಫ್ಲೋ ಅಂದ್ರೆ ನೇಗಲ್ ಕೆಲಸ ಮಾಡ್ತೀವಲ್ಲ ಹೊಲದಲ್ಲಿ, ಬಟ್ ಅವರು ಯಾವ ಗೇರ್ಲ್ ಅಂದ್ರೆ ಫಸ್ಟ್ ಗೇರಲ್ಲಿ ಹಾಕ್ತಾರೋ ಏನು ಲೋಡ್ ಟಾಪ್ ಹಾಕ್ತಾರೋ ಅದ್ರ ಮೇಲೆ ಗೊತ್ತಾಗುತ್ತೆ ಸರ್. ಬಟ್ ಹೇಳ್ಬೇಕೇನಂತಂದ್ರೆ ಮಹೀಂದ್ರ ಬಗ್ಗೆ ಬೇರೆ ಕಂಪ್ನಿಗಿಂತನೂ ಈ ಮಹೀಂದ್ರ ಟ್ರ್ಯಾಕ್ಟರ್ ಮೈಲೇಜ್ ಸರ್.
ಈಗ ಆಲ್ರೆಡಿ ಇದು ಟ್ರ್ಯಾಕ್ಟರ್ದ ಹೆಚ್ಚಿನ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇವಲ್ಲ, ಮತ್ತು ಈ ಟ್ರ್ಯಾಕ್ಟರ್ದಾಗ ನಿಮಗೆ ರೈತರಿಗೆ ಟ್ರ್ಯಾಕ್ಟರ್ ಬೇಕಂದ್ರೂ ಕೂಡ ಈಗ ಅವೈಲೇಬಲ್ ಇದೆ. ಅಂದರೆ ಈಗ ಸಿಗುತ್ತೆ ನಿಮಗೆ, ನೀವು ನಾಳೆ ಬುಕ್ ಮಾಡಿದ್ರು ಟ್ರ್ಯಾಕ್ಟರ್ ಡೀಲರ್ಸ್ ಕೊಡ್ತಾರೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಏನು ಲಾಂಚ್ ಆಗಿದ್ದಾವೆ ನೀವು ಟ್ರ್ಯಾಕ್ಟರ್ಗಳು 4 ವೇರಿಯಂಟು, ಈ 4 ವೇರಿಯಂಟ್ ಟ್ರ್ಯಾಕ್ಟರ್ಗಳು ಕೂಡ ನಿಮಗೆ ಅವೈಲೇಬಲ್ ಇದೆ. ಇದು 585ದಲ್ಲಿ 2 ವೀಲ್ ಡ್ರೈವ್ನು ಬರುತ್ತೆ, ನಿಮಗೆ ನೆಕ್ಸ್ಟು 4 ವೀಲ್ ಡ್ರೈವ್ ಬೇಕಂದ್ರೆ ಸಿಗುತ್ತೆ. ಈ ಟ್ರ್ಯಾಕ್ಟರ್ಗಳು ಕೂಡ ನಿಮಗೆ ಬೇಕಂದರೆ ಎಲ್ಲ ನಿಮಗೆ ಎಲ್ಲ ತಾಲೂಕಕ್ಕೂ ಒಂದೊಂದು ನಮ್ಮದು ಟ್ರ್ಯಾಕ್ಟರ್ ಅಧಿಕೃತ ಮಾರಾಟಗಾರರಿದ್ದಾರೆ ಮಹೀಂದ್ರ, ಮತ್ತು ಡೀಲರ್ಶಿಪ್ಗೆ ನೀವು ವಿಸಿಟ್ ಮಾಡಿ ತಾಲೂಕಾ ಜಿಲ್ಲಾದಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಆಗಲಿ ಮತ್ತು ಇನ್ನಿಷ್ಟು ನಿಮಗೆ ರೇಟ್ ಆಗಲಿ ಪ್ರೈಸ್ ಬಗ್ಗೆ ಕೂಡ ನಿಮಗೆ ಅಲ್ಲಿ ಡೀಲರ್ ಜೊತೆ ಕುಂತು ಮಾತಾಡಿಕೊಂಡು ನಿಮಗೆ ಪ್ರೈಸನ್ನು ಕೂಡ ಮಾಡ್ಕೊಬೋದು. ಅತಿ ಕಡಿಮೆ ಪ್ರೈಸನ್ನು ಕೂಡ ಇದೆ ಸರ್.